ಹಲೋ ಸ್ನೇಹಿತರೆ, ಒಂಗನಸು ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಮೇಡಮ್ ಈಗ ಏನು ಮಾಡೋದು ಮೇಡಮ್? ಈಗ ಆಲ್ರೆಡಿ ಮನೇಲೆಲ್ಲ ಹುಡುಕ್ತಾ ಇರ್ತಾರೆ. ಈಗ ನಾನು ಇಲ್ಲಿರೋ ವಿಚಾರನೂ ಗೊತ್ತಾಗ್ಬಿಡುತ್ತೆ ಅವರಿಗೆ. ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇಬ್ರು ಸೇರಿ. ಆಗ ಸರ್ಟಿಫಿಕೇಟ್ಸ್ ಎಲ್ಲ ತಂದಿದ್ಯಾ ವಸುಧರ? ಹೋಗಿ ಬ್ಯಾಗಲ್ಲಿರೋ ಸರ್ಟಿಫಿಕೇಟ್ನೆಲ್ಲ ತೆಗ್ದು ನೋಡ್ತಾಳೆ. ಹಾಂ ಮೇಡಮ್, ಇದೆ. ವೆರಿ ಗುಡ್. ಸರಿ, ನೀನು ಹೋಗಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊ, ನಾನು ಏನೋ ಒಂದು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಜಗತಿ ಮೇಡಮ್. ಆಗ ಅಕ್ಕ, ನಿನ್ನಿಂದಾನೇ ನಾನು ಸೇಫ್ ಆಗಿದ್ದೀನಕ್ಕ, ನನಗೆ ಬೇಕಾಗಿರೋ ವಸ್ತುನೆಲ್ಲ ನೀನು ಇಟ್ಟು ತುಂಬ ಒಳ್ಳೇದು ಮಾಡಿದೆ ಅಕ್ಕ, ಥ್ಯಾಂಕ್ಸ್ ಅಂತ ಅವಳು ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ರಿಷಿ ಮತ್ತೆ ಮಹೇಂದ್ರ ಸರ್ ಇಬ್ರು ಅವ್ರ ಮನೆಗೆ ಹಿಂತಿರುಗ್ತಾ ಇರ್ತಾರೆ. ಆಗ ಜಗತಿ ಮೇಡಮ್ ಅವರು ಮಹೇಂದ್ರ ಸರ್ಗೆ ಕಾಲ್ ಮಾಡ್ತಾರೆ. ಏನು, ಜಗತಿ ಕಾಲ್ ಮಾಡ್ತಿದ್ದಾಳ? ಇಷ್ಟು ವರ್ಷಗಳಾದ್ಮೇಲೆ ಏನಿರ್ಬೋದು? ಏನು ಬೈ ಮಿಸ್ಟೇಕ್ ಬಂದಿರ್ಬೋದಾ, ಅಥವಾ ರಿಯಲ್ ಆಗಿ ಮಾಡ್ತಿದ್ದಾಳ ಇವಳು ಅಂತ ತುಂಬ ಅಯೋಮಯದಲ್ಲಿ ಇರ್ತಾರೆ. ಆಗ ಯಾರ್ ಡ್ಯಾಡ್ ಈಗ ಕಾಲ್ ಮಾಡ್ತಿದ್ದಾರೆ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ತುಂಬ ಬೇಕಾಗಿರೋ ವ್ಯಕ್ತಿ, ಸೈಡಿಗೆ ಹಾಕು ಗಾಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಯಾಕೆ ಡ್ಯಾಡ್ ಹೀಗೆ ಮಾತಾಡ್ಕೊ ಬನ್ನಿ, ಹೇಳ್ತಿದ್ದೀನಲ್ವಾ ಸೈಡಿಗೆ ಹಾಕು, ಇಂಪಾರ್ಟೆಂಟ್ ವ್ಯಕ್ತಿ ಮಾತಾಡಲೇಬೇಕು ಅಂತ ಹೇಳಿ ಗಾಡಿನ ಸೈಡಿಗೆ ಹಾಕಿಸ್ತಾರೆ. ಅಟ್ ಎ ಟೈಮ್ಗೆ ಜಗತಿ ಮೇಡಮ್ ಅವ್ರದ್ದು ಕಾಲ್ ಕಟ್ ಆಗುತ್ತೆ. ಆಗ ಏನು ಕಾಲ್ ಮಾಡಿದ್ರು, ನೋಡಿದ್ರೆ ಕಟ್ ಆಗ್ತಿದೆ, ಬೇಕು ಅಂತ ಮಾಡಿದ್ರ ಜಗತಿಯವರು? ಜಗತಿ ಇಷ್ಟು ವರ್ಷದ ಮೇಲೆ ಮಾಡಿದಾಳೆ, ಏನಾಗಿರ್ಬೋದು? ಏನಾದರೂ ಅಪಾಯದಲ್ಲಿದ್ದಾಳಾ? ಇಲ್ಲ ನಾನೇ ಮಾಡೋಣ ಅಂದರೆ ಬೇಡ ಬೇಡ, ಅವರೇ ನೋಡ್ಕೊಂಡು ಮಾಡ್ತಾರೆ ಅಂತ ತಾಳ್ಮೆಯಿಂದ ತಗೊಳ್ತಾ ಇರ್ತಾರೆ ಆ ವಿಚಾರನ. ಮತ್ತೆ ಜಗತಿ ಮೇಡಮ್ ಅವ್ರು ಕಾಲ್ ಮಾಡಿ, ಹಲೋ ಹಲೋ ಜಗತಿ ರೀ, ಚೆನ್ನಾಗಿದ್ದೀರಾ? ಹಾಂ ಜಗತಿ, ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಏನು ಇಷ್ಟು ವರ್ಷಗಳ ನಂತರ ಕಾಲ್ ಮಾಡ್ತಾ ಇದೆಯಾ? ನನಗೆ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀನು ನನಗೆ ಕಾಲ್ ಮಾಡಿದ್ಯಾ ಅನ್ನೋ ವಿಚಾರನ. ಹಾಗೇ ಗ್ರೀ ಬಿಡೋಕ್ಕಾಗುತ್ತೆ. ಹೇಗಿದ್ದೀರಾ? ರಿಷಿ ಹೇಗಿದ್ದಾನೆ? ಹಾಂ, ಚೆನ್ನಾಗೇ ಇದ್ದಾನೆ. ಮೊನ್ನೆ ನಿನ್ನ ಮೀಟ್ ಆಗಿದ್ದಾನಲ್ಲ, ಇನ್ನೇಗಿರ್ತಾನೆ ಹೇಳು ಅಂತ ಹೇಳ್ತಾ ಇರ್ತಾರೆ. ಆಗ ಹೌದು, ಏನು ಇವತ್ತು ಕಾಲ್ ಮಾಡಿದ್ಯಾ? ಏನಾದರೂ ಅವಸರ ಇತ್ತಾ? ಏನಾದರೂ ಎಮರ್ಜೆನ್ಸಿ ಇತ್ತಾ? ಹೇಳು, ಏನಾದರೂ ತೊಂದರೆ ಇದ್ದರೆ ಹೇಳು ಅಂತ ಹೇಳ್ಬೇಕಾದ್ರೆ, ಹಾಗೇನೂ ಇಲ್ಲ, ನನ್ನ ಹತ್ರ ವಸುಧರ ಅನ್ನೋ ಒಬ್ಳು ಸ್ಟೂಡೆಂಟ್ ಇದ್ದಾಳೆ, ಅವಳಿಗೆ ನಿಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು. ಏನು ಈಗ? ಹಾಂ ಅಂತ ಹೇಳಿ ಇರೋ ವಿಚಾರ ಎಲ್ಲ ವಸುಧರ ಬಗ್ಗೆ ಅವ್ರಿಗೆ ತಿಳಿಸ್ತಾ ಇರ್ತಾರೆ. ಆಗ ಹೌದಾ, ಸರಿ ಬಿಡು, ನೀನು ಕೇಳ್ತಿದ್ಯಾ ಅಂದರೆ ನಾನು ಕಾಲೇಜಲ್ಲಿ ಸೀಟ್ ಈಸ್ಕೊಡ್ದಿರಾ ಇರ್ತೀನಾ? ಸರಿ, ನಾನೇ ಬರ್ಲಾ ಕರ್ಕೊಂಡು ಬರೋದಕ್ಕೆ ಅಂತ ಹೇಳ್ಬೇಕು. ಇಲ್ಲ ಇಲ್ಲ, ಅವಳೇ ನಾಳೆ ಬರ್ತಾಳೆ ಕಾಲೇಜ್ ಹತ್ರ, ಹೋಗಿ ಇನ್ಫಾರ್ಮ್ ಮಾಡಿಬಿಡಿ ನೀವು ಅಂತ ಹೇಳ್ತಾ ಇರ್ತಾರೆ. ಆಗ ಮತ್ತೆ ಹೇಗಿದ್ಯಾ ಜಗತಿ, ಚೆನ್ನಾಗಿದ್ಯಾ? ಹಾಂ ರೀ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಇಷ್ಟು ವರ್ಷಗಳು ಕಾಲ್ ಮಾಡಿಲ್ಲ ಅಂತ ಇದ್ದಾಗ ತುಂಬ ಬೇಜಾರಾಗೋದು ನನಗೆ. ಹೇಗೋ ಈಗ ಕಾಲ್ ಮಾಡಿ ಮಾತಾಡ್ತಿದ್ಯಲ್ಲ, ಒಂದು ಧೈರ್ಯ ಬಂತು ನನಗೆ ಅಂತ ಮಹೇಂದ್ರ ಸರ್ ಸಹ ಹೇಳ್ತಾ ಇರ್ತಾರೆ. ಸರಿ ರೀ, ನಾಳೆ ವಸುಧರನ ಕಳಿಸ್ಕೊಡ್ತೀನಿ, ನೋಡಿ ಸ್ವಲ್ಪ ವಿಚಾರಿಸಿ ಅಂತ ಹೇಳ್ತಾ ಇರ್ತಾರೆ. ಆಗ ನೋಡಿದ್ರೆ ರಿಷಿ ಯಾರ ಜೊತೆ ಇವರು ಇಷ್ಟೊತ್ತು ಮಾತಾಡ್ತಿದ್ದಾರೆ ಅಂತ ತುಂಬಾ ಯೋಚನೆ ಮಾಡಿ ಹಾನ್ ಮಾಡ್ತಾ ಇರ್ತಾರೆ. ಆಗ ಬಂದೇ ಇರು ಅಂತ ಮಹೇಂದ್ರ ಸರ್ ಸಹ ಹೇಳ್ತಾ ಇರ್ತಾರೆ. ನೋಡಿದ್ರೆ ಅವನು ತಡೆಯಕ್ಕಾಗ್ದಿರಾ ಸೀದಾ ಅಲ್ಲಿಂದ, ಡ್ಯಾಡ್ ಯಾರ ಜೊತೆ ಮಾತಾಡ್ತಿದ್ದೀರಾ ಇಷ್ಟೊತ್ತಲ್ಲಿ? ಬಂದೆ ಅಂತ ಜಗತಿ, ನಾನು ಆಮೇಲೆ ಬಿಡುವಾದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ನ ಕಟ್ ಮಾಡ್ಬಿಡ್ತಾರೆ. ಮಹೇಂದ್ರ ಸರ್ ಮತ್ತೆ ರಿಷಿ ಸರ್ ಇಬ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನೋಡಿದ್ರೆ ವಸುಧರ ಅವರಮ್ಮ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲೋದ್ಲೋ ಇವಳು, ಮತ್ತೆ ಇವರು ಇಬ್ರು ರಾಕ್ಷಸರ ಕೈಗೆ ತಗ್ಲಾಕೊಂಡ್ರೆ ಮತ್ತೆ ಇನ್ನೇನ್ ಗನಂದಾರಿ ಮಾಡ್ತಾರೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಮ್ಮ, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡಮ್ಮ, ಅವಳು ಎಲ್ಲೂ ಹೋಗಿರಲ್ಲ, ಎಲ್ಲೋದ್ರೂ ಹುಷಾರಾಗಿರ್ತಾಳಮ್ಮ. ಏನೇ ನೀನ್ ಇಷ್ಟು ಧೈರ್ಯವಾಗಿ ಹೇಳ್ತಿದ್ಯಾ? ನಾನು ಹೇಳ್ತಾ ಇರೋದು ನಿಜ ಅಮ್ಮ. ನನಗೆ ಯಾಕೋ ಅನ್ನಿಸ್ತಿದೆ ಜಗತಿ ಮೇಡಮ್ ಅವ್ರ ಮನೆಗೆ ಹೋಗಿರ್ತಾಳೆ ಅಂತ. ಹಾಂ, ಮೇಡಮ್ ಅವ್ರ ಮನೆಗೆ ಹೋಗಿರ್ತಾರಾ? ಅಷ್ಟೇ ಸಾಕು. ಅವರಿಗಾದ್ರೆ ವಸುಧರ ತುಂಬ ಫೇವ್ರೆಟ್ ಸ್ಟೂಡೆಂಟ್ ಅಲ್ವಾ ಅಮ್ಮ, ಅವಳನ್ನ ಸೇಫ್ ಮಾಡೇ ಮಾಡ್ತಾರೆ. ನೀನು ಈ ರೀತಿ ಯೋಚನೆ ಮಾಡ್ತಾ ಇರಬೇಡ, ತಾಳ್ಮೆಯಿಂದ ಇರು ಅಂತ ಹೇಳ್ತಾ ಇರ್ತಾರೆ. ಆಗ ಅಬ್ಬಾ, ಹುಷಾರಾಗಿದ್ರೆ ಅಷ್ಟೇ ಸಾಕು ಅಂತ ಅವ್ರು ಅನ್ಕೊಳ್ಳೋ ಹೊತ್ತಲ್ಲಿ ರಾಜೀವ ಅಲ್ಲಿಂದ ಆ ವಿಚಾರನ ಕೇಳಿಸ್ಕೊಂಡಿರ್ತಾನೆ. ಆಗ ಅವರಿಬ್ಬರಿಗೂ ತುಂಬಾ ಶಾಕ್ ಆಗಿ ಹಿಂತಿರುಗಿ ನೋಡಿದಾಗ ಪರ್ಸಿಲ್ಲೇ ಬಿಟ್ಟೋಗಿದ್ದೆ, ತಗೊಂಡೋಗೋಣ ಅಂತ
ಬಂದೆ ಅಂತ ಪ್ಯಾಚ್ ವರ್ಕ್ ಮಾಡ್ತಾ ಇರ್ತಾನೆ. ಈ ಕಡೆ ಇನ್ನ ಅವ್ರ ಮಾವ ಹತ್ರ ಬಂದು, ಮಾವ, ಜಗತಿ ಅಂದ್ರೆ ಯಾರು? ಹಾ, ಅಳಿಯಂದ್ರೆ ಒಳ್ಳೆ ಟೈಮಲ್ಲಿ ಗ್ಯಾಪ್ಸಿದ್ರಿ ಅಳಿಯಂದ್ರೆ. ಬನ್ನಿ, ಅವಳು ಇನ್ನೆಲ್ಲೂ ಹೋಗಿರೋದಿಲ್ಲ, ಅಲ್ಲೇ ಆ ಜಗತಿ ಮೇಡಮ್ ಮನೇಲೇ ಇರ್ತಾಳೆ. ಬನ್ನಿ, ಅವಳನ್ನ ಇವತ್ತು ನಾವು ಬಿಡೋದೇ ಬೇಡ, ಕರ್ಕೊಂಡ್ ಬರ್ಲೇಬೇಕು ಅಂತ. ಇನ್ನು ಅವರಿಬ್ರು ಸಹ ಹೊರಟಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ವಸು, ಈಗ ನಿನ್ಗೆ ಊಟ ಮಾಡೋಕ್ಕೂ ಟೈಮ್ ಇಲ್ಲ. ಬೇಗ ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೋ. ತಗೋ, ಇದು ಲೆಟರ್ನ ಮಹೇಂದ್ರ ಭೂಷಣ್ ಅನ್ನೋರಿಗೆ ಮಾತ್ರ ಕೊಡು. ಬೇರೆ ಯಾರ ಕೈಗೂ ಕೊಡ್ಬೇಡ. ಮೇಡಮ್, ಈಗೆಲ್ಲಿಗೆ? ಈಗ ನೀನು ಹೊರಡೋ ಸಮಯ ಬಂದಿದೆ. DBST ಕಾಲೇಜಲ್ಲಿ ನಿನಗೆ ಸೀಟ್ ಸಿಗುತ್ತೆ. ನೀವು ಬೆಳಗ್ಗೆ ಅನ್ನೋಷ್ಟರಲ್ಲಿ ಅಲ್ಲಿ ರೀಚ್ ಆದ್ರೆ ಅಲ್ಲಿ ಮಹೇಂದ್ರ ಅನ್ನೋರು ನಿನ್ಗೆ ಸಿಗ್ತಾರೆ. ಅವ್ರು ಇನ್ ಮಿಕ್ಕಿದ ವಿಚಾರ ಎಲ್ಲ ನೋಡ್ಕೋತಾರೆ. ಬೇರೆ ಯಾರೇ ಕೇಳಿದ್ರು ಏನು ಹೇಳ್ಬೇಡ, ಮಹೇಂದ್ರ ಸರ್ನ ಮೀಟ್ ಆಗಕ್ ಬಂದಿದ್ದೀನಿ ಅಂತ ಹೇಳು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಮೇಡಮ್, ಈಗ ಹೇಳ್ತಿದ್ದೀನಲ್ಲ, ನಡಿ ಫಸ್ಟು ನೀನು ಅಂತ. ಇನ್ನು ಅವಳನ್ನು ಅಲ್ಲಿಂದ ಕರ್ಕೊಂಡು ಹೊರಡ್ತಾ ಇರ್ತಾರೆ ಜಗತಿ ಮೇಡಮ್ ಅವರು. ನೀನ್ ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡ ವಸು, ನಿನಗೆ ಪಕ್ಕ ಸೀಟ್ ಸಿಗುತ್ತೆ, ನಾನ್ ನಿನಗೆ ಹಾಮಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಇನ್ನಿ ಕಡೆ ನೋಡಿದ್ರೆ ರಾಜೀವ ಮತ್ತೆ ಅವ್ರ ಮಾವ ಇನ್ನ ಜಗತಿ ಮೇಡಮ್ ಮನೆಗೆ ಹೊರಟಿರ್ಗೆ ತುಂಬಾ ಭಯ ಆಗ್ತಿದೆ. ನಮ್ಮಪ್ಪ ಮತ್ತೆ ನಮ್ಮಮ್ಮನ್ಗೆ ಏನಾದ್ರು ಹೊಡೆದಿ ಬಡಿತಿದಾರ ಅಂತ ತುಂಬಾ ಭಯ ಆಗ್ತಿದೆ. ಇಲ್ಲಿ ನೋಡಿದ್ರೆ ನನ್ ಖುಷಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ವಸು, ನೀನು ಅದನ್ನೆಲ್ಲ ಯೋಚನೆ ಮಾಡೋದ್ ಬಿಡು. ಈಗ ನೀನ್ ಅನ್ಕೊಳ್ಳೋ ರೀತಿ ಯಾವ್ದು ನಡೆಯಕ್ಕಾಗಲ್ಲ. ಯಾಕಂದ್ರೆ ಈಗ ನೀನು ಅಲ್ಲಿಂದ ಬಂದ್ಬಿಟ್ಟಿದ್ಯಾ. ನಿಂದೇನಿದ್ರು ಈಗ ಓದೋ ಕಡೆ ಕಾನ್ಸಂಟ್ರೇಷನ್ ಕೊಡು. ಯಾವ್ದೇ ರೀತಿ ನೀನ್ ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾರೆ. ವಸು, ಇನ್ನೊಂದು ವಿಚಾರ, ಅಲ್ಲಿ ಯಾರೇ ಏನೇ ಕೇಳಿದ್ರು ನೀನು ನಾನ್ ಕಳ್ಸಿದೀನಿ ಅನ್ನೋ ವಿಚಾರ ಹೇಳಕ್ ಹೋಗ್ಬೇಡ. ಅಲ್ಲಿ ಎಲ್ಲರಿಗೂ ನಾನಂದ್ರೆ ಆಗಲ್ಲ. ಮಹೇಂದ್ರ ಅವ್ರಿಗೆ ಮಾತ್ರ ನೀನು ಹೋಗಿ ಹತ್ರ ಬಂದು ಇಂಟ್ರಡ್ಯೂಸ್ ಮಾಡ್ಕೊಂಡು ಇನ್ನ ಕಾಲೇಜಿಗೆ ಸೇರಿಸ್ತಾರೆ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರು ಅಂತ ಹೇಳ್ತಾ ಇರ್ತಾರೆ. ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್, ನೀವು ಇದ್ದೀರಾ ಅನ್ನೋ ಒಂದು ಬೆಂಬಲದಲ್ಲಿ ನಾನು ಹೋಗ್ತಾ ಇದ್ದೀನಿ. ಏನೇ ಆದ್ರೂ ನಾನು ಅದನ್ನ ಯೋಚನೆ ಮಾಡ್ದಿರಾ ಕರೆಕ್ಟಾಗಿ ಓದ್ಕೊಳ್ತೀನಿ. ನಿಮ್ನ ನಾನು ಯಾವತ್ತೂ ಮರೆಯಲ್ಲ ಮೇಡಮ್. ನಿಮ್ ಋಣನ ಯಾವತ್ತೂ ನಾನು ತೀರ್ಸಕ್ಕಾಗಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತಾಳೆ. ನೀನು ಓದಿ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ಮಾಡು ಅಷ್ಟೇ ಸಾಕು. ನನ್ಗದೇ ನೀನ್ ಕೊಡೋ ದೊಡ್ಡ ಗಿಫ್ಟ್ ಅಂತ ಹೇಳ್ತಾ ಇರ್ತಾರೆ ಜಗತಿ ಮೇಡಮ್. ಈ ಕಡೆ ನೋಡಿದ್ರೆ ರಿಷಿಗೆ ಯಾರು ಡ್ಯಾಡ್ ಜೊತೆ ಅಷ್ಟೊತ್ತು ಮಾತಾಡಿದ್ ಯಾರು ಅಂತ ತುಂಬಾ ಯೋಚನೆ ಮಾಡ್ತಾ ಕಾರ್ ಡ್ರೈವ್ ಮಾಡ್ತಾ ಇರ್ತಾನೆ. ಆಕಸ್ಮಿಕವಾಗಿ ಒಂದ್ ಹುಡ್ಗನ್ಗೆ ಇನ್ನೇನ್ ಗುದ್ದೆ ಬಿಡ್ಬೇಕಿತ್ತು. ಅಷ್ಟೊತ್ತಲ್ಲಿ ಬ್ರೇಕ್ ಹಾಕಿ, ಬುದ್ಧಿ ಬೇಡ್ವಾ ನಿಮ್ಗೆ? ಮಕ್ಕಳನ್ನ ಹೀಗ ರೋಡ್ ಮೇಲೆ ಬಿಡೋದು? ನೀವೊಂದ್ ತಾಯಿನ ಅಂತ ಪಾಪ ಹುಡ್ಗ ಅವ್ರ ಅಮ್ಮಂಗ್ ಬೈತಾ ಇರ್ತಾರೆ. ಅವರಿಗೆ ಮಾತಾಡಕ್ಕೂ ಸಮಯ ಕೊಡ್ದಿರಾ ಅವನೇ ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾ ಇರ್ತಾನೆ. ನೀವೇನು ಬೇಜಾರ್ ಮಾಡ್ಕೊಂಬೇಡಿ, ಕರ್ಕೊಂಡೋಗಿ ನಿಮ್ ಮಗುನ ಅಂತ ಮಹೇಂದ್ರ ಸರ್ ಅಲ್ಲಿಂದ ಕಳ್ಸಿ. ರಿಷಿ, ನೀನೀಗ ಕೋಪದಲ್ಲಿದ್ಯಾ, ನನಗೆ ಗೊತ್ತಾಗ್ತಿದೆ, ನಡಿ ನಾನೇ ಡ್ರೈವ್ ಮಾಡ್ತೀನಿ ಅಂತ ಅವರು ಸಹ ಹೊರಟು. ಈ ಕಡೆ ನೋಡಿದ್ರೆ ವಸುಧರ ಅವರ ತಮ್ಮ ಅವ್ರ ಅಕ್ಕನ್ನ ಹುಡ್ಕೋಕೋಸ್ಕರ ಬಸ್ಗಳು ಕಾರ್ಗಳು ಎಲ್ಲಾನು ಹುಡುಕ್ತಾ ಇರ್ತಾನೆ. ಈ ಕಡೆ ಜಗತಿ ಮೇಡಮ್ ಅವರು ವಸುಧರನ ಕರ್ಕೊಬಂದಿ, ಗಾಡಿ ರೆಡಿ ಇದೆ ವಸು, ಹುಷಾರಾಗಿ ಹೋಗು ಅಂತ ಅವಳಿಗೆ ಏನೇನ್ ಬೇಕಾಗಿರೋ ಅವಶ್ಯಕತೆ ಇತ್ತೋ ಎಲ್ಲಾನು ಕೊಟ್ಟಿ, ಹುಷಾರಾಗಿ ಹೋಗು, ಬೆಳಗ್ಗೆ ರೀಚ್ ಆಗ್ತೀಯಾ, ಕಾಲ್ ಮಾಡು ಅಂತ ಹೇಳಿ ಕ್ಷೇಮದಿಂದ ಹೇಳಿ ಕಳಿಸ್ತಾ ಇರ್ತಾರೆ. ಸರಿ ಮೇಡಮ್, ಬರ್ತೀನಿ, ಬಾಯ್ ಅಂತ ಹೇಳ್ತಾ ಇರ್ತಾಳೆ. ವಸುಧರನು ಸಹ ಅವ್ರ ತಮ್ಮ ಆ ಕಡೆ ಈ ಕಡೆ ಹುಡುಕ್ತಾ ಇರೋದ್ನ ವಸುಧರಾಗೆ ಕಾಣಿಸ್ಬಿಡುತ್ತೆ. ಏನ್ ಇವನು ಈ ತರ ಹುಡುಕ್ತಾ ಇದ್ದಾನೆ, ಯಾವ್ದೇ ರೀತಿ ನಾನು ಅವನಿಗೆ ಕಾಣಿಸ್ಕೋಬಾರ್ದು ಅಂತ ಮರೆ ಮಾಚ್ಕೊಂಡು ನಿಧಾನಕ್ಕೆ ಅಪ್ಪ ದೇವ್ರೆ, ಹೇಗೋ ಅವನಿಂದ ನನ್ ಬಚಾವಾದ್ನಲ್ಲ ಅಂತ ಉಸಿರನ್ನ ಹೇಳ್ಕೊಂತ ಇರ್ತಾಳೆ. ಈ ಕಡೆ ನೋಡಿದ್ರೆ ಜಗತಿ ಮೇಡಮ್ ಅವ್ರ ಮನೆಗೆ ರಾಜೀವ ಮತ್ತೆ ಅವ್ರ ಮಾವ ಇಬ್ರು ಬಂದಿ, ಎಲ್ಲಿ ಬೀಗ ಹಾಕಿದ್ಯಲ್ಲ ಅಳಿಯಂದ್ರೆ? ಎಲ್ಲ ಓಡೋಗಿರ್ತಾರೆ ಮಾವ, ನಾವ್ ಅನ್ಕೊಂಡಿದ್ದೆ ನಿಜ ಆಯ್ತು ಅಳಿಯಂದ್ರೆ. ಏನ್ ಮಾಡೋದೀಗ, ಎಲ್ಲಂತ ಹುಡ್ಕೋದ್ ಇವ್ರನ್ನ ಅಂತ ಯೋಚನೆ ಮಾಡ್ಬೇಕಾದ್ರೆ ಅಟ್ ಎ ಟೈಮ್ಗೆ ಜಗತಿ ಮೇಡಮ್ ಅವರು ಕಾರಿಂದ ಹೇಳಿತಾ ಇರ್ತಾರೆ. ನಮಸ್ತೆ ಚಕ್ರಪಾಣಿ ಅವರೇ, ಸಾಕು ನಿಲ್ಸಿ ಲೆಕ್ಚರ್ ಅಮ್ಮ. ಎಲ್ಲಿ ನನ್ ಮಗಳು? ಎಲ್ಲಿ ಮರೆ ಮಚ್ಚಿದೀರಾ? ಎಲ್ಲಿ ಮುಚ್ಚಿಟ್ಟಿದ್ದೀರಾ? ಎಲ್ಲಿ ಕಳ್ಸಿದೀರಾ? ಏನು ಈ ರೀತಿ ಮಾತಾಡ್ತಿದ್ದೀರಾ? ನಿಮ್ಮ ಮಗಳನ್ನ ನಾನೇನ್ ಮಾಡಿದೀನಿ? ನಿಮಗೇನು ಗೊತ್ತಿಲ್ದಿರಾ ಅಮಾಯಕರ ತರ ಹೇಳ್ಬೇಡಿ. ನೀವೇ ನನ್ನ ಮಗಳನ್ನ ಏನಾದ್ರೂ ಮಾಡಿರ್ತೀರಾ ರೀ? ಯಾಕೆ ಈ ತರ ಮಾತಾಡ್ತಿದ್ದೀರಾ? ಇವತ್ತು ನಿಮ್ಮ ಮಗಳ ಮದ್ವೆ, ನಿಮ್ ಮಳಿಯ ನೋಡಿದ್ರೆ ಇಲ್ಲೇ ಇದ್ದಾರೆ. ಏಕೆ
ಮದ್ವೆ ಆಗೋಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕಿನ್ನೂ ಮದ್ವೆ ಆಗಿಲ್ವಾ? ನೀವು ಮಾಡಕ್ ಬಿಟ್ರೆ ಅಲ್ವಾ ಲೆಕ್ಚರ್ ಅಮ್ಮ? ಈಗ ನಾನೇನ್ ಮಾಡಿದೀನಿ ಅಂತ ಈ ರೀತಿ ಮಾತಾಡ್ತಿದ್ದೀರಾ? ಎಲ್ಲಿ ವಸುಧಾರ? ನಿಮ್ಮನೆಗೆ ಬಂದಿರ್ತಾಳೆ ಅವಳು. ಯಾವುದೇ ರೀತಿ ಎಲ್ಲಿಗೂ ಹೋಗಿರೋದಿಲ್ಲ. ನಿಮಗೆ ಏನ್ ಸಾಕ್ಷಿ ಇದೆ ಅಂತ ನಮ್ಮನೆಗೆ ಬಂದಿದ್ದಾಳೆ ಅಂತ ಹೇಳ್ತಾ ಇದ್ದೀರಾ? ಸಾಕ್ಷಿನಾ? ಇರಿ, ಅಲ್ಲಿ ಸೈಕಲ್ ನಿಂತಿದೆ, ಇನ್ಯಾವ ರೀತಿ ಸಾಕ್ಷಿ ಬೇಕು? ಏನು, ಸೈಕಲ್ ನಿಂತಿದ್ರೆ ಸೈಕಲ್ ನೋ ಕೇಳ್ಕೊಳ್ಳಿ, ನನ್ ಯಾಕೆ ಹೇಳ್ತಿದ್ದೀರಾ? ಈಗ ನಮ್ಮನೆ ಮುಂದೆ ನಿಮ್ ಕಾರ್ ನಿಂತಿದೆ, ಅವ್ರವ್ರ ಇಷ್ಟ ಎಲ್ ಬೇಕೋ ಅಲ್ಲಿ ನಿಲ್ಲಿಸ್ತಾರೆ. ಹಾಗೆ ಇದನ್ನು ಇರುತ್ತೆ. ನೀವ್ ಈ ರೀತಿ ನಯನಾಜುಕವಾಗಿ ಮಾತಾಡೋದನ್ನ ಬಿಡಿ ಲೆಕ್ಚರ್ ಅಮ್ಮ. ಮೇಡಮ್, ವಸುಧರನ್ನ ಎಲ್ಲಿಟ್ಟಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ನಾನು ಅಷ್ಟು ಸುಲಭವಾಗಿ ಬಿಡಲ್ಲ. ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಲಾ? ಈ ತರ ನಮ್ಮ ಹುಡುಗಿ ಕಾಣಿಸ್ತಿಲ್ಲ ಅಂತ. ಕೊಟ್ಕೊಳ್ಳಿ. ಆಗ ನೀವು ಮಾಡ್ತಿರೋ ಅನ್ಯಾಯನೇ ನಿಮ್ಗೆ ಹೆದ್ರಾಕುತ್ತೆ ಅಂತ ಹೇಳ್ತಾ ಇರ್ತಾರೆ. ಹೇಗಿದ್ರೆ ಈಗ ನಿಮ್ಗೆ ನಿಮ್ಮ ಮಗಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮ್ಗೇನೆ ಮತ್ತೆ ಪ್ರತಿ ಉತ್ತರ ಬರುತ್ತೆ. ಕೊಟ್ಕೊಳ್ಳಿ, ಆರಾಮಾಗಿ ಕೊಡಿ, ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಏನ್ ನೀವು ಇಷ್ಟು ಕರಾಖಂಡಿತವಾಗಿ ಹೇಳ್ಬೇಡಿ ಅಂದ್ರೆ ನಾನೇನ್ ಅಷ್ಟ್ ದಡ್ಡ ಅನ್ಕೊಂಡಿದ್ದೀರಾ? ನನಗ್ ಗೊತ್ತು ಬಿಡಿ, ನೀವೇನೋ ವಸುಧರನ ಮಾಯೆ ಮಾಡಿದೀರಾ ಅಂತ. ಕಂಡಿಡ್ದೇ ಹಿಡಿತೀನಿ ಅಂತ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ರಿಷಿಗೆ ಅಲ್ಲಿ ನಡೆದಿರೋ ಇನ್ಸಿಡೆಂಟ್ನ ನೋಡಿ ಅವ್ರ ಅಮ್ಮನೇ ತುಂಬಾ ಜ್ಞಾಪನಕ್ಕೆ ಬರ್ತಾ ಇರ್ತಾರೆ. ಏನು, ನಾನು ಯಾರನ್ನ ಇಷ್ಟು ವರ್ಷಗಳದಿಂದ ದೂರ ಇದ್ದೀನೋ ಆ ವ್ಯಕ್ತಿಗಳ ನೆನಪೇ ಜ್ಞಾಪನಕ್ಕೆ ಬರ್ತಿದ್ಯಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವ್ರ ದೊಡ್ಡಮ್ಮ ಬಂದು, ರಿಷಿ ಏನಾಯ್ತು? ಏನೂ ಇಲ್ಲ ದೊಡ್ಡಮ್ಮ, ನನಗೆ ಬೇಡ್ದಿರೋ ವ್ಯಕ್ತಿಗಳ ನೆನಪೇ ಕಾಡ್ತಿದೆ. ನೀನು ಯಾವುದೇ ರೀತಿ ಆ ಥರ ಯೋಚನೆ ಇಟ್ಕೊಳಕ್ ಹೋಗ್ಬೇಡ. ಆ ಜಗತಿ ಯಾವುದೇ ಕಾರಣಕ್ಕೂ ಮತ್ತೆ ನಿನ್ ಜೀವನದಲ್ಲಿ ಬರಲ್ಲ. ಈ ಮನೆ ವಸ್ತುನು ಸಹ ತುಳಿಯಲ್ಲ. ನೀನ್ ಯಾವುದೇ ರೀತಿ ಅವಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ರಿಷಿ ಹತ್ರ ಅವ್ರ ದೊಡ್ಡಮ್ಮ ಭಾಷೆನ ಇಡಿಸ್ಕೊತಾ ಇರ್ತಾರೆ. ಈಗ ದೇವಯಾನಿ ಅವ್ರು ಅನ್ಕೊಳ್ಳೋ ರೀತಿ ಮತ್ತೆ ರಿಷಿ ಸರ್ ಮತ್ತೆ ಜಗತಿ ಮೇಡಮ್ ಇಬ್ರು ಒಂದಾಗ್ತಾರ? ಈ ಕಡೆ ನೋಡಿದ್ರೆ ಇನ್ನ ವಸುಧರ DVST ಕಾಲೇಜ್ಗೆ ಜಾಯ್ನ್ ಆಗ್ಬೇಕು ಅಂತ ಬರ್ತಿದ್ದಾಳೆ. ಮತ್ತೆ ಅಲ್ಲೇನಾದ್ರೂ ರಾಜೀವ ಹೋಗಿ ಕಳಂಕ ಮಾಡ್ತಾನ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.